ರಾಜಾ ಸಾಬ್ ಇದು ತೆಲುಗಿನ ರೊಮ್ಯಾಂಟಿಕ್ ಹಾರರ್ ಮತ್ತು ಹಾಸ್ಯ ಚಲನಚಿತ್ರವಾಗಿದ್ದು ಇದನ್ನು ಮಾರುತಿ ಅವರು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಪ್ರಭಾಸ್ ಅವರ ಮುಖ್ಯ ನಟನೆಯಲ್ಲಿ ಮೂಡಿಬಂದಂತಹ ಸಿನಿಮಾ. ಈ ಸಿನಿಮಾಗೆ ಹಾಕಿರೋ ಬಜೆಟ್ ಕೇಳಿ ನಾನಂತೂ ಶಾಕ್ ಆಗೋದೆ. ಸುಮಾರು 400ರಿಂದ 450 ಕೋಟಿ ಬಜೆಟಲ್ಲಿ ಈ ಒಂದು ಸಿನಿಮಾ ತಯಾರಾಗಿದೆ. ಈ ಒಂದು ಸಿನಿಮಾಗೆ ಬಂಡವಾಳ ಹೂಡಿರೋದು ಟಿ.ಜಿ. ವಿಶ್ವಪ್ರಸಾದ್, ವಿವೇಕ್ ಕುಚಿಭಟ್ಲ ಅವರು ಮತ್ತು ಇಶಾನ್ ಸಕ್ಸೇನಾ ಅವರು. ಈ ಒಂದು ಸಿನಿಮಾದಲ್ಲಿ ಪ್ರಭಾಸ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋ ಸುದ್ದಿ ಇದೆ. ಹಾಗೆ ಇದರಲ್ಲಿ 3 ಪ್ರಮುಖ ನಟಿಯರಿದ್ದಾರೆ: ಮಾಳವಿಕಾ ಮೋಹನನ್, ನಿಧಿ ಅಗರ್ವಾಲ್ ಮತ್ತು ರಿದ್ಧಿ ಕುಮಾರ್ ಅವರು. ಇನ್ನೊಂದು ವಿಷಯ ಏನಂದರೆ, ಈ ಒಂದು ಸಿನಿಮಾಗೆ ಮೊದಲು ರಾಜಾ ಡೀಲಕ್ಸ್ ಎಂಬ ಟೈಟಲ್ ಇಡಲಾಗಿತ್ತು. ತದನಂತರ ಇದಕ್ಕೆ ಜನವರಿ 2024 ಸಂಕ್ರಾಂತಿ ಎಂದು ಅಫಿಷಿಯಲ್ ಆಗಿ ರಾಜಾ ಸಾಬ್ ಅನ್ನೋ ಹೆಸರನ್ನು ಅನೌನ್ಸ್ ಮಾಡ್ತಾರೆ. ಬನ್ನಿ ಹಾಗಿದ್ರೆ ಈ ಒಂದು ಸಿನಿಮಾದ ಟ್ರೇಲರ್ ನೋಡಿ ನಮಗೇನು ಅನ್ನಿಸ್ತು ಅಂತ ನೋಡೋಣ. ಈ ಒಂದು ಟ್ರೇಲರ್ನ ಗಮನಿಸಿದಾಗ ಇಲ್ಲಿ ನೆಲದಲ್ಲಿ ದುಡ್ಡು ಬಿದ್ದಿದೆ, 500 ರೂಪಾಯಿ ನೋಟ್ ಹಾರ್ಕೊಂಡು ಬರೋದು, ಇನ್ನೊಂದು ಕಡೆ ಕಂತೆ ನೋಟ್ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಪ್ರಭಾಸ್ ಅವರಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಅದಕ್ಕೆ ಅವರು ತನ್ನ ಪೂರ್ವಜರ ಬಂಗಲೆಯಲ್ಲಿ ಖಜಾನೆ ಇದೆ ಅನ್ನೋದು ಗೊತ್ತಾಗಿ ಆ ಒಂದು ಭೂತ ಬಂಗಲೆಗೆ ಬರ್ತಾರೆ ಅನಿಸುತ್ತೆ. ಹಾಗೆ ಆ ಒಂದು ಖಜಾನೆಯನ್ನು ಕಾಯೋಕ್ಕೆ ಅಂತ ಒಂದು ಭೂತ ಇದೆ, ಅದೇ ನಮ್ಮ ಸಂಜಯ್ ದತ್ ಅವರು. ಇಲ್ಲಿ ಹಾರರ್ ಇದೆ, ರೊಮ್ಯಾಂಟಿಕ್ ಸೀನ್ಸ್ ಇದೆ, ಹಾಗೆ ಕಾಮಿಡಿ ಕೂಡ ಇದೆ. ಆದರೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನಾವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಈ ಒಂದು ಟ್ರೇಲರ್ ನೋಡಿದಾಗ ವಿಜುವಲ್ಸ್ ಮತ್ತು VFX ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಕೆಲವೊಂದು ಕಡೆ ಇನ್ನೂ ಬೆಟರಾಗಿ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಇಲ್ಲಿ ನೀರಲ್ಲಿ ಆ ಒಂದು ಮೊಸಳೆಯನ್ನು ಎತ್ತು ಒಗೆಯೋ ಸೀನ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಕೊನೆಯಲ್ಲಿ ರಾಜಾ ಸಾಬ್ ಎಂಟ್ರಿ ಆಗುತ್ತೆ, ಅದೇ ನಮ್ಮ ಪ್ರಭಾಸ್ ಅವರ ತಾತ. ನಾನು ಮೊದಲೇ ಹೇಳಿದ್ದೆ ಇಲ್ಲಿ ಪ್ರಭಾಸ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಅಂತ, ಅದೇ ತಾತ ಮತ್ತು ಮೊಮ್ಮಗನ ಪಾತ್ರದಲ್ಲಿ. ಉದ್ದ ಕೈ ಹಾಕಿದ್ರೆ ಸುಮ್ಮನೆ ಕಚ್ಚಿಬಿಡೋದಕ್ಕೆ ನಾ ಹೇಳಿ ಇರುವೇನ ರಾಕ್ಷಸ. ಈ ಒಂದು ಸಿನಿಮಾದ ಡೈರೆಕ್ಟರ್ ಆದ ಮಾರುತಿ ಅವರು ಎಲ್ಲೂ ಕತೆ ಬಿಟ್ಕೊಡ್ದೇನೆ ಅಷ್ಟು ಚೆನ್ನಾಗಿ ಈ ಒಂದು ಟ್ರೇಲರನ್ನು ಕಟ್ ಮಾಡಿದ್ದಾರೆ. ಸೊ ಸಿನಿಮಾ ಇದೆ ಜನವರಿ 2025 ಸಂಕ್ರಾಂತಿ ಎಂದು 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಇನ್ನು ನೀವು ಈ ಒಂದು ಟ್ರೇಲರ್ ನೋಡಿ ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.